ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. 6ನೇ ತರಗತಿ ದೈಹಿಕ ಶಿಕ್ಷಣ FA1 ಪರೀಕ್ಷೆ ಮಾಡುವುದು ಹೇಗೆ ತಮಗೆ ತಿಳಿಸಲು ಬಯಸುತ್ತೇನೆ. 6ರಿಂದ 8ನೇ ತರಗತಿವರೆಗೆ 100 ಅಂಕಕ್ಕೆ CC ನಿಯಮಗಳ ಪ್ರಕಾರವಾಗಿ ಯಾವ ರೀತಿ ವಿಂಗಡಣೆ ಮಾಡುವುದನ್ನು ತಮಗೆ ಹೇಳ್ತೀನಿ. FA1 10 ಅಂಕ, ಪರೀಕ್ಷೆ ನಡೆಸೋದು 24/7/2025ರಿಂದ 25/7/2025ವರೆಗೆ FA1 ಪರೀಕ್ಷೆ ನಡೆಸಬೇಕು. FA2 ಪರೀಕ್ಷೆ 10 ಅಂಕ 19/8/2025ರಿಂದ 2025ರವರೆಗೆ. SA1 ಪರೀಕ್ಷೆಯನ್ನು 30 ಅಂಕಕ್ಕೆ 12/9/2025ರಿಂದ 18/9/2025ರವರೆಗೆ SA1 ಪರೀಕ್ಷೆ ನಡೆಸಬೇಕು. ಒಟ್ಟು ಪ್ರಥಮ ಸೆಮಿಸ್ಟರ್ ಪ್ರಕಾರ 50 ಅಂಕ, ದ್ವಿತೀಯ ಸೆಮಿಸ್ಟರ್ 50 ಅಂಕ, 100 ಅಂಕಕ್ಕೆ ನಾವು ಪರೀಕ್ಷೆಗಳನ್ನು ನಡೆಸಬೇಕು. ನಾವು ದೈಹಿಕ ಶಿಕ್ಷಣದ ಪಠ್ಯಪುಸ್ತಕದ ಪ್ರಕಾರವಾಗಿ ನಾವು 4 ಭಾಗಗಳಾಗಿ ವಿಂಗಡಿಸಿದ್ದೇನೆ. ಗುಂಪು ಆಟಗಳು, ಎಲ್ಲ ಗುಂಪು ಆಟಗಳನ್ನು ಒಳಗೊಂಡದ್ದು ಒಂದು ಘಟಕ ಮಾಡೀನಿ. ತಾಳಬದ್ಧ ಚಟುವಟಿಕೆ, ಅದರೊಳಗೆ ಲೇಜಿಮು, ಪದಕವಾಯಿತು, ಏರೋಬಿಕ್ಸ್, ರಾಷ್ಟ್ರೀಯ ಭಾವಗೀತೆ ಒಳಗೊಂಡ ಒಂದು ಘಟಕ. 3ನೇದ್ದು ಮೇಲಾಟಗಳು, ಎಲ್ಲ ಮೇಲಾಟಗಳನ್ನು ಒಳಗೊಂಡ ಒಂದು ಘಟಕ. 4ನೇದ್ದು ಯೋಗಾಸನಗಳ, ಅದರೊಳಗೆ ಆಸನಗಳು, ಪ್ರಾಣಾಯಾಮ, ಮುದ್ರೆಗಳನ್ನು ಒಳಗೊಂಡ ಘಟಕ. ಒಟ್ಟು 6ನೇ ತರಗತಿಯಲ್ಲಿ 4 FA4ಗಳು ಬರುವುದರಿಂದ 4 ಹಂತಗಳಿಗೆ, ಒಂದು FA1ಕ್ಕೆ ಗುಂಪು ಆಟ, FA2 ತಾಳಬದ್ಧ ಚಟುವಟಿಕೆ, FA3 ಮೇಲಾಟ, FA4 ಯೋಗಾಸನ, ಈ ರೀತಿ ನಾನು ಹಾಕಿದ್ದೇನೆ. ಈಗ FA1 ಪರೀಕ್ಷೆ ಇರುವುದರಿಂದ 24/7/2025ರಿಂದ 26/7/2025ರವರೆಗೆ ಪರೀಕ್ಷೆಯನ್ನು ನಡೆಸಬೇಕು. ಯಾವ ರೀತಿ ನಡೆಸೋದು? ಗುಂಪು ಆಟಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಎಲ್ಲ ಗುಂಪು ಆಟಗಳ ಒಳಗೊಂಡು ಒಂದು ಘಟಕ ಮಾಡಿಕೊಂಡಿದ್ದೇನೆ. ಇದರಲ್ಲಿ ಅಧ್ಯಾಯ ಘಟಕ ಒಟ್ಟು ಬರುವಂಥ ಗುಂಪು ಆಟಗಳಲ್ಲಿ ಕಬಡ್ಡಿ, ಖೋ ಖೋ ಇವುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. 6ನೇ ತರಗತಿ ಭಾಗ 1ರಲ್ಲಿ ಮಾತ್ರ ಬರುವಂಥ ಪಠ್ಯಪುಸ್ತಕದ ಗುಂಪು ಆಟಗಳ ಕಬಡ್ಡಿ ಮತ್ತು ಖೋ ಖೋ. ಅದರಲ್ಲಿ ಕಬಡ್ಡಿ 1 ಕೌಶಲ್ಯ 5 ಅಂಕ, ಖೋ ಖೋ 1 ಕೌಶಲ್ಯ 5 ಅಂಕ, 10 ಅಂಕ. ಹಾಗಾದರೆ ಕೌಶಲ್ಯಗಳನ್ನು ನಾವು ಕಲಿಸಿರುವಂಥ ಆ ಪಾಠದಲ್ಲಿ ಬರುವಂಥ ಕೌಶಲ್ಯಗಳನ್ನು ಮಕ್ಕಳಿಗೆ ಸರಿಯಾಗಿ ತಿಳಿಸಿರಬೇಕು. ಪರೀಕ್ಷೆ ನಡೆಸುವ ಸಮಯದ ಸಂದರ್ಭದಲ್ಲಿ ತಪಾಸಣೆ ಪಟ್ಟಿಯನ್ನು, ಮಾನಕಗಳನ್ನು ಪಟ್ಟಿಗಿಟ್ಟುಕೊಂಡು ನಾವು ಸರಿಯಾಗಿ ತಪಾಸಣೆ ಪಟ್ಟಿ ಪ್ರಕಾರ ಪರೀಕ್ಷೆಯನ್ನು ನಡೆಸಬೇಕು. ಪ್ರಾಯೋಗಿಕ ಪರೀಕ್ಷೆಗಳು ಮೌಲ್ಯಮಾಪನ, ಪ್ರತಿ ಕೌಶಲ್ಯಕ್ಕೆ 5 ಅಂಕಗಳಿಗೆ ಮೌಲ್ಯಮಾಪನ ಮಾಡೋದು. ಚಟುವಟಿಕೆಯ ಮೌಲ್ಯಮಾಪನ ಶಿಕ್ಷಕರ ವಿವೇಚನೆಗೆ ಬಿಟ್ಟಿದ್ದು. ಮಾನಕಗಳು ಯಾವ ರೀತಿ ಹಾಕೋದು? 1ನೇದ್ದು ಮೂಲ ಸ್ಥಿತಿ, ಅವನದು ಸ್ಟ್ಯಾಂಡಿಂಗ್ ಪೊಸಿಷನ್ನು ಯಾವ ರೀತಿ ಅವ ತನ್ನ ಕ್ರಿಯೆಗಳನ್ನು ತೋರಿಸುವ ಹಂತದಲ್ಲಿ ಇರುತ್ತಾನೆ, ಅದಕ್ಕೆ ನಾವು 1 ಅಂಕಗಳನ್ನು ಕೊಡಬೇಕು. 2 ಅಂಗಾಂಗಗಳ ಚಲನೆಗೆ 1 ಅಂಕ ಕೊಡಬೇಕು. ಉಸಿರಾಟವನ್ನು ಹೇಗೆ ನಿಯಂತ್ರಿಸುತ್ತಾನೆ ಅನ್ನೋದು ಅದಕ್ಕೆ 1 ಅಂಕ ಕೊಡಬೇಕು. ತನ್ನ ಕೊನೆಯ ಪ್ರದರ್ಶನ ಪೊಸಿಷನ್, ಅದಕ್ಕೆ ಯಾವ ರೀತಿ ಕ್ರಿಯೆಗಳನ್ನು ಚಟುವಟಿಕೆಗಳು ಮಾಡ್ತಾನೆ ಅನ್ನೋದಕ್ಕೆ 1 ಅಂಕ ಕೊಡಬೇಕು. ಕೊನೆಯದಾಗಿ ಭಾಗವಹಿಸುವಿಕೆ, ಅದಕ್ಕೆ 1 ಅಂಕಗಳನ್ನು ಕೊಡಬೇಕು. ಒಟ್ಟು 5 ಅಂಕಕ್ಕೆ 1 ಕೌಶಲ್ಯ ಪರೀಕ್ಷೆಯನ್ನು ನಡೆಸಬೇಕು. 2ನೇ ಕೌಶಲ್ಯಕ್ಕೆ 5 ಅಂಕ, ಒಟ್ಟು 10 ಅಂಕ ಪರೀಕ್ಷೆಗಳನ್ನು ಮಾಡಬೇಕು. ಮೊದಲನೇ ರೂಪನಾತ್ಮಕ ಮೌಲ್ಯಮಾಪನ FA1 ಕೌಶಲ್ಯ ಪರೀಕ್ಷೆ ಮಾಡುವಾಗ ನಾನು ಗುಂಪು ಆಟ ಕಬಡ್ಡಿಯನ್ನು ತೆಗೆದುಕೊಂಡಿದ್ದೇನೆ. ಅದರೊಳಗೆ 1ನೇ ಕೌಶಲ್ಯ ಕ್ಯಾಂಟ್.
ಇಲ್ಲಿ ಮಾನದಂಡ 1, 2, 3, 4, 5 ಈ ರೀತಿ ನಾನು ಹಾಕಿಕೊಂಡಿದ್ದೇನೆ. ತಮಗೆ ತಿಳಿಪಡಿಸಲು ಬಯಸುವುದೇನೆಂದರೆ ಇಲ್ಲಿ ಅಂಕಗಳು 1 ಅಂಕ, 2 ಅಂಕ, 3 ಅಂಕ, 4 ಅಂಕ, 5 ಅಂಕ ಭಾಗಗಳನ್ನು ಮಾಡಿಕೊಂಡಿದ್ದೇನೆ. ಮಾನಕಗಳ ಕೆಳಗೆ ಅಂಕಗಳನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ಕೌಶಲ್ಯಗಳು 1 ಕ್ಯಾಂಟ್, ದಾಳಿಗಾರನು ತನ್ನ ಮೈದಾನದಿಂದ ಕಬಡ್ಡಿ ಎಂದು ಹೇಳುತ್ತಾನೆಯೇ, ಗಮನಿಸಬೇಕು. ಸರಿಯಾಗಿದ್ದರೆ 1 ಅಂಕ ಕೊಡಬೇಕು. ಕಬಡ್ಡಿ ತನ್ನ ಮೈದಾನದಿಂದನೇ ಹೇಳುತ್ತಾನೆ, ಅದನ್ನು ಗಮನಿಸಬೇಕು. ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಅದಕ್ಕೆ ಸರಿಯಾಗಿದ್ದರೆ 1 ಅಂಕ ಕೊಡಬೇಕು. ಕಬಡ್ಡಿ ಸರಿಯಾಗಿ ಉಚ್ಚಾರಣೆ ಮಾಡುತ್ತಾನೆ, ಶಬ್ದ ಸರಿಯಾಗಿ ಇದೆಯೇ ಗಮನಿಸಬೇಕು. ಸರಿ ಇದ್ದರೆ 1 ಅಂಕ ಕೊಡಬೇಕು. ಒಂದೇ ಉಸಿರಿನಲ್ಲಿ ಎಲ್ಲ ವಿಧಾನಗಳೊಂದಿಗೆ ಚಲನೆ ಮಾಡುತ್ತಾನೆ ಇದ್ದರೆ 1 ಅಂಕ ನೀಡಬೇಕು. 5ನೇದು ಮಾನಕ, ಪ್ರತಿ ದಾಳಿಯನ್ನು ಕ್ಯಾಂಟಿನೊಂದಿಗೆ ಗರಿಷ್ಠ 30 ಸೆಕೆಂಡ್ ಆಡಿ ತನ್ನ ಮೈದಾನಕ್ಕೆ ಬರುತ್ತಾನೆ, ಗಮನಿಸಬೇಕು. ಅದಕ್ಕೆ ಸರಿಯಾಗಿದ್ದರೆ ಅದಕ್ಕೂ 1 ಅಂಕ ಕೊಡಬೇಕು. ಒಟ್ಟು 5 ಅಂಕ 1ನೇ ಕೌಶಲ್ಯ. 2ನೇ ಕೌಶಲ್ಯ ಟರ್ನಿಂಗ್ ಹ್ಯಾಂಡ್ ಟಚ್. ಅದೇ ರೀತಿ ನಾವು ಈ ತಿಳಿಸಿರುವಂಥ ಈ ನಮ್ಮ ಪಠ್ಯಪುಸ್ತಕದ ಪ್ರಕಾರ ಟರ್ನಿಂಗ್ ಆ್ಯಂಡ್ ಟಚ್ ಕೌಶಲ್ಯವನ್ನು ನಾನು ಇಲ್ಲಿ ಬಳಸಿದ್ದೇನೆ. ಅದರ ವಿವರಣೆಯನ್ನು ಒಂದು ಕೌಶಲ್ಯಕ್ಕೆ 5 ತಮಗಿಲ್ಲಿ ತೋರಿಸಿದ್ದೇನೆ. ಇದೆಲ್ಲ ಆದ ನಂತರ ನಾವು ಈ ಪರೀಕ್ಷೆಯನ್ನು ಮುಗಿದ ನಂತರ ಮೌಲ್ಯಮಾಪನವನ್ನು ನಮೂನೆ 2ರಲ್ಲಿ ತುಂಬುವುದು ಹೇಗೆ ತಮಗೆ ಅದನ್ನು ಹೇಳಲು ಬಯಸುತ್ತೇನೆ. ಇಲ್ಲಿ ಕ್ರಮ ಸಂಖ್ಯೆ 1, ಇಲ್ಲಿ ಯಾರಪ್ಪ ಮಲ್ಲಪ್ಪ ಅವ ವಿದ್ಯಾರ್ಥಿ 1ನೇ ಕೌಶಲ್ಯವನ್ನು 4 ಅಂಕ ತೆಗೆದುಕೊಂಡಿದ್ದಾನೆ. 2ನೇ ಕೌಶಲ್ಯ 5 ಅಂಕ ತೆಗೆದುಕೊಂಡಿದ್ದಾನೆ. ಒಟ್ಟು 9 ಅಂಕ. ಶ್ರೇಣಿ ಎ ಪ್ಲಸ್. ಇದೇ ರೀತಿ ನಾವು ಪರೀಕ್ಷೆಯನ್ನು ಅಂಕಗಳನ್ನು ತುಂಬಬೇಕು. ಈ ರೀತಿ ಎಲ್ಲ ತುಂಬಿದ ನಂತರ ನಾವು ನಮ್ಮ ಶಾಲೆಯ ಪ್ರಧಾನ ಗುರುಗಳು ಮತ್ತು ಮೇಲಾಧಿಕಾರಿಗಳು ಬಂದಾಗ ತಾವು ಸಹಿ ಮಾಡಿಸಿ ಒಂದು ರಿಜಿಸ್ಟರ್ನಲ್ಲಿ ನಮೂನೆ 2ರಲ್ಲಿ ತುಂಬಿ ತಮ್ಮ ದಾಖಲೆಗಳನ್ನು ಇಟ್ಟುಕೊಳ್ಳಬೇಕು. ಇದು FA1 6ನೇ ತರಗತಿಯ ಪರೀಕ್ಷೆ. ಮುಂದಿನ ಹಂತವಾಗಿ ಎಲ್ಲ ಪರೀಕ್ಷೆ ವಿಧಾನದ ಬಗ್ಗೆ ತಮಗೆ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.